ಓ ಬಂದೇನಮ್ಮ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಇದನ್ನೆಲ್ಲ ಎಲ್ಲಿ ಮಡಗಬೇಕು ಅಂತ ಹೇಳಿ ಇಟ್ಟು ಹೋಯ್ತೀನಿ. ಏ ಎಲ್ಗಮ್ಮ ಹೋಗ್ತೀಯಾ? ಒಳಗೋಗಿ ನೀನೇ ಬಡಿಸ್ಬೇಕು. ಹ್ಞೂ. ಅಯ್ಯೋ ಯಾಕೆ ಹೆದರ್ಕೋತಾ ಇದೆಯಾ ಸಾಧನ? ನಾನಿಲ್ವಾ? ಅಂಥದ್ದೇನೂ ಆಗಲ್ಲ. ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿರೋರೆಲ್ಲ ಹೆಂಗಸರೇ ಊಟ ತಂದು ಬಡಿಸ್ಲಿ ಅಂತ ನಿನ್ನೆ ಕರೆಸಿರೋದು. ಹಾಂ, ಮೊದಲನೇಕಿಂತ ಇಂಥ ಜಾಗಕ್ಕೆ ಬತ್ತಾಯಿಮ್ನಲ್ಲ, ಅದಕ್ಕೆ ಹೊಸಿದಿಗ್ಲು. ನೀನೇನು ಹೆದರ್ಕೋಬೇಡ, ಬಾ ಹೋಗೋಣ. ನೋಡು, ನೀನು ಮಾಡಿರೋ ಊಟ ತಿಂಡಿ ಸಾಹೇಬರಿಗೆ ಇಷ್ಟ ಆದರೆ, ಇಲ್ಲಿರೋ ಸಿಬ್ಬಂದಿಗೆಲ್ಲ ಇಷ್ಟ ಆದರೆ, ಮುಂದಿನ ಊಟದ ಕಾಂಟ್ರಾಕ್ಟು ನಿನಗೆ ಕೊಡ್ತಾರೆ. ಹ್ಞೂ. ಹಾಂ ಬಾ, ತಗೋ ಒಳಗೋಣ. ಹಾಂ. ರಿಷಬ್ ಅವರೇ, ಇವತ್ತು ಊಟ ತಂದಿದ್ದವ್ರ ಹೆಸರನ್ನ ರಿಜಿಸ್ಟರ್ ಅಲ್ಲಿ ಏನು ಎಂಟ್ರಿ ಮಾಡ್ಲಿಲ್ಲ. ಬನ್ನಿ ನನ್ನ ಜೊತೆ. ಹೌದಾ? ಓಕೆ, ಸರಿ ಬರ್ತೀನಿ. ಈ ಹಳೆ ಸಿನಿಮಾಗಳಲ್ಲಿ ಪಿರುತಿ ಮಾಡೋ ಹುಡುಗ ಹುಡುಗಿ ಬೇರೆ ಆದ್ರೆ ಗೊತ್ತಾಯ್ತಲ್ಲ, ಬಗ್ಲೆ ಪ್ರೇಮಿಗಳ ಹಾಡು ಕೇಳೋಕೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ನೀವ್ ಯಾಕ್ರಿ ಭಗ್ನ ಪ್ರೇಮಿಗಳ ವಿಚಾರ ಮಾತಾಡ್ತಿದ್ದೀರಿ ಈಗ? ಯಾಕೆ ಅಂದ್ರೆ ನನ್ನ ಪಕ್ಕ ಇರೋ ಒಂದು ಗಂಡು ಕೋಗಿಲೆ ಹೆಣ್ಣು ಕೋಗಿಲೆನ ಕುಹು ಕುಹು ಅಂತ ಕರಿತಾ ಐತೆ. ಅಪ್ಪಯ್ಯ, ಆ ಕೋಗಿಲಕ್ಕೆ ಹೋಗಿದ್ದು ಮನೆತವ ಇಲ್ಲ ಕೇಳ್ತಿದ್ರಾ? ಏಳ್ಬಾರ್ದೆ? ಸರಿ ಬಿಡು, ಏಳಕ್ಕಿಲ್ಲ. ನಾನೇನೋ ಹೆಣ್ ಕೋಗಿಲೆನೋ ಗಂಡ್ ಕೋಗಿಲೆ ಜೊತೆ ಕುಂತ್ಕೊಂಡು ಹಾಡು ಹಾಡ್ತೈತೇನೋ ಅಂತ ಅನ್ಕಂಡೆ. ನೀವ್ ಯೋನ್ರಿ ಆಗ್ಲಿಂದ ಕೋಗಿಲೆ ಗಂಡು ಹೆಣ್ಣು ಅಂತೆಲ್ಲ ಅನ್ಕೊಂಡು ಸುಮ್ಕಿರಿ. ಅದೇ ಮತ್ತೆ ಆಗ್ಲಿಂದ ಅಪ್ಪಯ್ಯ ಸಂಬಂಧ ಇಲ್ದಂಗ ಮಾತಾಡ್ತಾನವ್ರ. ನೋಡ್ ಬಂಗಾರ, ನನ್ ಗಾಡಿ ಓಡ್ಸಕ್ಕೆ ಸಣ್ಣ ಕಷ್ಟ ಆಯ್ತೈತೆ. ಇವ್ರ ಮಾತ್ ಕೇಳೋ ಇಲ್ಲ, ಗಾಡಿ ಶಬ್ದ ಕೇಳೋ, ಗೊತ್ತಾಯ್ತಲ್ಲ ನಂಗೆ. ಮೊದ್ಲೇ ಗುಡಿ ದಾರಿ ಬೇರೆ ಸಣ್ಣ ದೂರ ಐತೆ. ಪಕ್ಕದಲ್ಲಿ ಕೂತ್ಕೊಳ್ಳೋರು ನಗ್ನಗ್ತಾ ಮಾತಾಡ್ಕೊಂಬಂದ್ರೆ ದಾರಿ ಸವೇದ್ ಗೊತ್ತಾಗಕ್ಕಿಲ್ಲ. ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ. ಮದ್ಯಾಕ್ ಇನ್ನು ಹಂಗೆ ಕುಂತಿದ್ದೀರಿ? ಅಯ್ಯಯ್ಯ, ಇದ್ಯಾಕ್ಲಾ ನೀನ್ ಯಾಕೆ ಗಾಡಿ ನಿಲ್ಲಿಸ್ಬಿಟ್ಟೆ? ನೀನೇ ಹೇಳ್ದಲ್ಲವ, ಇನ್ ಯಾಕೆ ಅಲ್ಲೇ ಕುಂತಿದ್ಯ ಅಂತ. ಅದಕ್ಕೆ ಅಪ್ಪಯ್ಯ ಇಳ್ದು ಹಿಂದೆ ಕುತ್ಕೊಂತಾರೇನೋ ಅಂತ. ನಾನ್ ಹೇಳಿದ್ದು ನೀನ್ ಹೇಳ್ದಲ್ಲ, ಪಕ್ಕದಾಗ ಕುಂತ್ಕೊಂಡು ನಗ್ನಗ್ತಾ ಮಾತಾಡ್ಕೊಂಡ್ ಬರ್ಬೇಕು ಅಂತ. ಅದಕ್ಕೆ ನಿಮ್ಮ ಅಪ್ಪ ಹೆಂಗ್ ಹೇಳಿದ್ದು, ಆತರ ಮಾತಾಡ್ಕೊಂಡ್ ಬನ್ನಿ ಅಂತ. ಹೌದಾ? ಗುಡಿಗೆ ಹೋಗಿ ದೇವ್ರ ದರ್ಶನ ಮಾಡೋ ಗಂಟ ಹಿಂಗೇನೆ, ಗೊತ್ತಾಯ್ತೆ? ಸರಿ ಅವ. ನಗ್ನಗ್ತಾ ಮಾತಾಡ್ಕೊಂಡು ಬರ್ಬೇಕೆ? ನಾನ್ ಬರ್ತೀನಿ, ಬಾರಲ್ಲ.
ಅಲ್ಲೆಲ್ಲ ಕುತ್ಕೊಂಡು ಊಟ ಮಾಡ್ಬೇಕಾ? ನಾನು ಮಾಮೂಲಿ ಜಾಗ ಕಳ್ಸಕ್ ಹೇಳು. ಅಲ್ಲ ಅವ್ರು ಊಟ ಮಾಡಕ್ಕಿಲ್ವೇ? ಅವರು ನಮ್ಮ ಸಿಂಗಮ್ಮಕ್ಕ ಅಂತ. ಅವರು ನಮ್ಮ ಜೊತೆ ಕುತ್ಕೊಂಡು ಊಟ ಮಾಡಲ್ಲ. ಅವ್ರಿಗೆ ಅಂತಾನೆ ಸ್ಪೆಷಲ್ ಆಗಿ ತೊಗೊಂಡೋಗಿ ಕೊಡಬೇಕು. ಅಯ್ಯೋ ಹೋಗೋದೇನ ಇವಳು ಇದೇ ಕಿರಿಕು. ಆಹಾ, ಹೋಗೋ ದಿನ ಆದ್ರೂ ಇಂಥ ಒಳ್ಳೆ ಊಟ ಹಾಕ್ತಿದ್ರಲ್ಲ. ಇನ್ನ ಎಲ್ಲಿಗೆ ತಕೊಂಡು ಹೋಗ್ಬೇಕು? ಅಲ್ಲಿ ಕಟ್ಟೆ ಹತ್ರ ಕೂತಿದ್ದಾರೆ ನೋಡಮ್ಮ, ಹೋಗಿ ಕೊಡು. ಎಲ್ಲೋಗ್ತಿದೀಯಮ್ಮ? ಅವ್ರು ಊಟ ತಕೊಂಡು ಹೋಯ್ತೀವ್ನೆ. ಅಯ್ಯೋ ನೀನು ಗೊತ್ತಾಗಲ್ಲ, ಕೊಡಿಲಿ, ನಾನು ಕೊಡ್ತೀನಿ, ನೀನು ಹೋಗು. ಅಲ್ಲ ಊಟ ನಾನು ಕೊಡ್ತೀನಿ, ಕೊಡು ಅಂತ ಹೇಳಿದ್ನಲ್ಲ, ಕೊಡು. ಬಾ ಪರವಾಗಿಲ್ವೇ? ನಾನು ಹೋಗೋ ದಿನ ಆದ್ರೂ ನಾನು ಸೇವೆ ಮಾಡೋ ಮನ್ಸು ಬಂತಲ್ಲ. ಜುಟ್ಟಳು. ಜಿಲೇಬಿ. ಇಷ್ಟು ದಿನ ಈ ಜೈಲ್ನವ್ರು ಕೊಡ್ತಾ ಇದ್ದಿದ್ದು ಸಪ್ಪೆ ಊಟ ತಿಂದು ತಿಂದು ನನ್ನ ನಾಲ್ಗೆ ತತ್ತವ ನಾಯಿ. ಹಂಗೆ ಅನ್ಕೊಂಡೆ ತಿಂದಿದ್ದಾಯ್ತು. ಇವತ್ತು ನನ್ನ ನಾಲ್ಗೆಗೆ ಹೊಸ ರುಚಿ ಬಂತು. ಓಕೆಮ್ಮ, ಅವ್ರ ಬಟ್ಟೆ ತಂದು ಕೊಡಿ. ಓಕೆ ಸರ್. ನೀವು ಸೈನ್ ಮಾಡಿಮ್ಮ. ನೋಡಿಮ್ಮ, ಒಳ್ಳೆ ನಡತೆ ಆಧಾರದ ಮೇಲೆ ನಿಮ್ಮನ್ನು ಬಿಡ್ತಾ ಇದ್ವಿ. ಮತ್ತೆ ಜೈಲ್ ಕಡೆ ಬರಬೇಡಿ. ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ? ಈ ಪ್ರೋಗ್ರಾಮಿಂಗ್ ಕೋಡ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡು. ಜಾವಾನಾ? ಇದರ ಕೋಡಿಂಗ್ ಮಾಡಬೇಕಾದ್ರೆ ಬ್ರೇಕ್ ಡೌನ್ ಕೋಡ್ ಇಂಟು ಲಾಜಿಕಲ್ ಚಂಕ್ಸ್, ಯೂಸ್ ವಿಜುವಲೈಸೇಷನ್ ಟೆಕ್ನಿಕ್, ಅಪ್ಲೈ ಮೆಮರೈಸ್ಡ್ ಕೋಡ್. ಇಲ್ಲಿ ಕೊಡಿಲಿ. ಈಗ ಅರ್ಥ ಆಯ್ತು. ಇದನ್ನ ಲ್ಯಾಬಲ್ಲಿ ಟ್ರೈ ಮಾಡಿದ್ರೆ ವರ್ಕ್ ಆಗುತ್ತೋ ಇಲ್ವಾ ಅಂತ ಗೊತ್ತಾಗುತ್ತೆ. ಕೋಡಿಂಗ್ ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನನ್ನ ಹೆಸರು ಹೇಳ್ಕೊಂಡು ಇವನು ವರ್ಕೌಟ್ ಮಾಡ್ಕೊಳ್ತಿದ್ದಾನೆ. ಏನೋ ಮಗ, ತಪ್ಪೆಲ್ಲ ನನ್ನ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ನೀನು ಪಟಾಯಿಸ್ಕೊಳ್ಳೋ ಪ್ಲಾನಾ? ಪ್ರದೀಪ್, ಬೇಕು ಅಂತ ಜಗಳ ಮಾಡಬೇಕು ಅಂತಿದ್ಯಾ? ಸುಮಾ, ಅವನಿಗೆ ರಿಯಾಕ್ಟ್ ಮಾಡಬೇಡ.
ಯಾಕೋ ಮಾಡಬಾರ್ದು? ಸುಮ್ಮ ನನ್ನ ಜೊತೆ ಮಾತಾಡಿದ್ರೆ ನಿಂದೇನೋ ಪ್ರಾಬ್ಲಮ್ಮು. ಸುಮಾ ಬಾ ಹೋಗೋಣ. ಇಲ್ಲ ಸಚಿನ್, ಇವ್ರ ಮಾತಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಡ್ತಾರೆ. ಸುಮಾ ಸುಮಾ, ನೀನು ಇವನ್ನ ಬ್ಲೈಂಡಾಗಿ ನಂಬ್ತಾ ಇದೆಯಾ? ಹೇ ಪ್ರದೀಪ್, ಇದ್ರ ಸಚಿನ್ ಏನು ತಪ್ಪಿಲ್ಲ, ಎಲ್ಲ ಇವಳದೇ ಪ್ಲಾನು. ಅವಳು ಟಾಪರ್ ಅಂತ ಟಾಪ್ ಆಗಿರೋರ್ನೇ ಅವಳ ಕಡೆ ಹೇಳ್ಕೊತಿದ್ದಾಳೆ. ಸಚಿನ್, ಸುಮಾ ಇಲ್ಲಿದ್ದೀರಾ? ನೀನು ಇಲ್ಲೇ ಇದೆಯಾ? ಕುರ್ಸಿ ಸುಮ್ಮನಿರು. ಬಿಡು ಸಚಿನ್, ನಿನ್ನ ಒಂದು ಕತಿ ಕಾಣಿಸ್ಬೇಕು ಅವನಿಗೆ. ಕುರ್ಸಿ, ಪ್ರದೀಪ್ ಏನ್ ತಪ್ಪು ಮಾಡಿದಾನೆ ಅಂತ ಹಿಂಗ್ ಆಡ್ತಿದ್ಯಾ ನೀನು? ಶಿವಾನಿ, ಅವನೇನ್ ಮಾಡೋನೆ ಅಂತ ಗೊತ್ತಾದ್ರೆ ನಮ್ ಕುರ್ಸಿ ಸುಮ್ಮನಿರು. ಇದನ್ನ ಇಲ್ಲಿಗೆ ಬಿಡೋದು ಒಳ್ಳೇದು. ನೀನ್ ಯಾಕೆ ಸುಮನ್ ಬಗ್ಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಿದ್ಯಾ? ಶಿವಾನಿ, ಇದ್ರಲ್ಲಿ ನೀನ್ ಮೂಗ್ ತೋರಿಸೋ ಅವಶ್ಯಕತೆ ಇಲ್ಲ. ನೀನ್ ಯಾರ ಕೇಳೋಕೆ? ನಾನು ಸಚಿನ್ ಬಗ್ಗೆ ಮಾತಾಡ್ತಿರೋದು. ಅವ್ನ ಬ್ರಿಲಿಯನ್ಸ್ನ ನೀನ್ ಹೀಗೆ ಹಾಳು ಮಾಡ್ತಾ ಇದ್ಯಾ? ನನಗೆ ಗೊತ್ತು ಕಣೆ, ನೀನ್ ಕಾಲೇಜ್ ಟಾಪರ್ ಆಗ್ಬೇಕು ಅಂತ ಸುಮ್ನೆ ಈಗೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ ಅಂತ. ಶಿವಾನಿ, ನಿನಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ. ಇದೆ. ಸಚಿನ್ ಹೇಗೆ ನಿನಗೆ ಫ್ರೆಂಡೋ ಹಾಗೆ ನನಗೂ ಫ್ರೆಂಡು. ಸಚಿನ್ ಬಾ. ನಿನ್ಕೋ ಸಚಿನ್. ಏನೇ ಇಷ್ಟು ಲೀನಿಯಂಟ್ ಆಗಿ ತಗೊಂಡಿದ್ಯಾ? ಸಚಿನ್ ನಿನ್ ಬಾಯ್ ಫ್ರೆಂಡಾ? ಹೌದು ಕಣೆ, ಸಚಿನ್ ನನ್ನ ಬಾಯ್ ಫ್ರೆಂಡ್. ಬಾ ಸಚಿನ್. ಏನು ಯೋಚನೆ ಮಾಡ್ತಿದ್ಯಾ? ಆಗ್ಲಿಂದ ಅತ್ತಾಗಿಂದ ಇತ್ತಾಗಿಂದ ಅತ್ತಾಗ ಓಡಾಡ್ತಾನೆ ಇದೆಯಾ? ಯೋಚನೆ ಮಾಡೋದು ಬಿಟ್ಟು ಇನ್ನೇನೈತೆ ಹೇಳು. ಅಕೋ, ನನಗೂ ಹೊಸ ಅರ್ಥ ಹಂಗೆ ಹೇಳು. ಏನು ಇಚ್ಛೆ ಅಂತ ಹೇಳಿದ್ರು ನಾನು ನಿನ್ನ ನಿನ್ ಸಹಾಯ ಬೇಡ ಬಿಡಪ್ಪ. ಓ, ಪುಟ್ಟಕ್ಕನ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆಯ್ತು ಬಿಡು. ನನ್ನ ಜೀವನದ ಗುರಿ ಉದ್ದೇಶನೆಲ್ಲ ಹಾಳು ಮಾಡಿದವಳ ಬಗ್ಗೆನೆ ನನ್ನ ಮನಸ್ಸು ತಲೆ ಓಡ್ತಾ ಇರ್ತೈತಿ. ಅಲ್ಲ ಕಳ್ಳ ಕಾಳು, ನಾನು ಅವ್ಳಿಗೆ ಏನೇ ಮಾಡಿದ್ರು ಆಗ ಸಣ್ಣಕ್ಕೆ ಅವಳಿಗೆ ಬೇಜಾರಾಯ್ತೈತೆ, ನೋವಾಯ್ತೈತೆ ಅಷ್ಟೇ. ಆಮೇಲೆ ಸಂದಾಗೆ ನೆಮ್ಮದಿಯಾಗಿರ್ತಾಳಲ್ಲ, ಅದು ಹೆಂಗೆ ಸಾಧ್ಯ ಅಂತ ಅವಳಿಂದ ಅವಳು ಗಂಡನ ಕಿತ್ಕೊಂಡೆ. ಅವಳಿಗೆ ಸೆಡ್ ಹೊಡ್ದಂಗೆ ಗಂಡು ಮಗುನ ಎತ್ಕೊಂಡೆ. ಅವಳು ಮಕ್ಕಳೆಲ್ಲ ಹಾಳಾಗೋಗ್ಲಿ ಅಂತ ಸಾಪ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವಳು ಪಿರಾಣನೇ ತೆಗಿಬೇಕು ಅಂತ ಪ್ಲಾನ್ ಮಾಡಿದೆ. ಆದ್ರೆ ಅವಳು ಬದುಕಂಬಿಟ್ಟು ಅವಳಿಂದ ಎಲ್ಲ ಕಿತ್ಕೊಂಡ್ರುವೆ ಅವಳು ಹೆಂಗ್ಲ ಅವಳು ಮತ್ತೆ ಎಲ್ಲಾನು ಪಡ್ಕೊಂತಾಳೆ. ಹೆಂಗ್ಲ ಸಾಧ್ಯ ಕಾಳಿದೆಲ್ಲ? ಒಳ್ಳೆತನ, ಪುಟ್ಟಕ್ಕಂಗಿರೋ ಒಳ್ಳೆತನದಿಂದ ಇದೆಲ್ಲ ಸಾಧ್ಯ ಆಯ್ತದೆ. ಅಕ್ಕೋ, ನಿನ್ನ ಪುಟ್ಟಕ್ಕಂಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಪುಟ್ಟಕ್ಕ ಯಾವತ್ತೂ ನಿನ್ನಂಗೆ ಆಡ್ಚಾಡಿಲ್ಲ, ಕೂಗಾಡಿಲ್ಲ. ಬಂದಂಗೆ ಅಂತ ಅಡ್ದಾಡಿ ಹಿಡ್ದೆ ತನ್ನ ಕೆಲಸ ತಾನು ಮಾಡ್ಕೊಳ್ತಾ ಹೋಗ್ತದಲ್ಲ. ಇದೆಲ್ಲ ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದಿಷ್ಟೇ, ಒಳ್ಳೆಯವ್ರು ಯಾವತ್ತೂ ನೀತಿ ಬಿಟ್ಟು ಹೋಗೋಕ್ಕಿಲ್ಲ. ಅದಕ್ಕೆ ಅವ್ರಿಗೇನು ತಾಕಕ್ಕಿಲ್ಲ. ಏನು ಏನೇನು ಹೇಳ್ತಿರೋದು? ಹಂಗಾರೆ ನನ್ನ ಮೈನಾಗ ವಿಷ ಐತೆ ಅಂತನಾ? ಅಕ್ಕೋ, ನಿನ್ನ ಮನ್ಸಿನಾಗಿರೋ ವಿಷ ಹೋದ್ರೆ ನೀನು ಒಳ್ಳೊಳ್ಳೆಯ. ನಿಮಗೆಲ್ಲ ಆ ಪುಟ್ಟಕ್ಕನ ಒಳ್ಳೆತನದ ಹುಚ್ಚು ಹಿಡ್ಕೊಂಡೈತೆ. ಸ್ವಾರ್ಥ ಇಲ್ದಿರೋ ಬದುಕು ಒಂದು ಬದುಕೇನಲ್ಲ. ಇಷ್ಟಕ್ಕೂ ಇಟ್ಟೆಲ್ಲ ನಾನು ಮಾಡಿದ್ದು ನನ್ನ ಸಂಸಾರ ಸಂತಾಗಿರ್ಲಿ ಅಂತ ತಾನೆ. ಅಕ್ಕೋ, ಸಂಬಂಧ ಉಳ್ಕೊಳ್ಳೋಕ್ಕೆ ಸ್ವಾರ್ಥನೇ ಕಾರಣ ಅಂತ ಅನ್ಕೋಬೋದಂತೆ. ಆದರೆ ದಿಟ ಏನು ಅಂತಂದರೆ
ಸಂಬಂಧನ ಉಳಿಸ್ಕೊಳ್ಳೋಕ್ಕೆ ಸ್ವಾರ್ಥನ ಬಿಟ್ಟು ಸೋಲೋದನ್ನ ಕಲಿಬೇಕಂತೆ. ಅದನ್ನೇ ಪುಟ್ಟಕ್ಕ ಮಾಡ್ತಿರೋದು, ಬದುಕನ್ನ ಗೆಲ್ತಿರೋದು. ನಿಮ್ಗೆಲ್ಲ ಅಕ್ಕೋ ಸಾನ ನಮ್ಮನ್ನೆಲ್ಲ ಬಿಟ್ಟೋದ್ಮೇಕೆ ನನಗೊಂದು ಅರ್ಥ ಆಯ್ತು. ನಮ್ಮ ಜೀವನದಾಗೆ ಕೆಟ್ಟ ಸಮಯ ಪಾಠ ಆಯ್ತದೆ, ಒಳ್ಳೆ ಸಮಯ ನೆನಪಿನಾಗಿರ್ತದೆ. ಅಕ್ಕೋ ನಮ್ಮೆಲ್ಲರೂ ಸಮಸ್ಯೆ ಏನು ಗೊತ್ತೇ, ನಮ್ಮೆಲ್ಲರೂ ಜೀವನದಾಗೂ ಸರಿ ಅನ್ಕೊಂಡು ತೆಪ್ಪಾಗಿ ಯೋಚನೆ ಮಾಡ್ತಿರ್ತೀವಿ. ಅದನ್ನ ನೀನು ಬಿಟ್ರೆ ಪುಟ್ಟಕ್ಕ ನಂಗೆ ಆಗ್ಬೋದು. ಯೋಚನೆ ಮಾಡಿ. ಹೋಗಿ ಹೋಗಿ ಎಲ್ರೂ ಆ ಪುಟ್ಟಕ್ಕನಿಂದ ಕುರಿ ಮಂದಿ ಹಂಗೆ ಹೋಗಿ. ಲೇ ಪುಟ್ಟಕ್ಕ, ನನ್ನ ತಮ್ಮನು ನನ್ನಿಂದ ಕಿತ್ಕೊತಾ ಇದೆಯೇನೆ. ಇರ್ಲಿ ಇರ್ಲಿ, ನಿನ್ನ ಮದ ನಿಲ್ಸೋ ಅಸ್ತ್ರ ನನ್ನ ತಾವೈತೆ. 7 ದಿನ ಮರಿತ್ಯಾ ಕುತ್ಕೆನಾಗೆ ಆ ತಾಳಿ ಇರೋ ಗಂಟ ಅದನ್ನು ಉರುಳಿಸೋವರೆಗೂ ನೆಮ್ಮದಿ ಇಲ್ಲ. ಆಕ್ಚುಲಿ ನಾನು ಇಬ್ರು ಮೊದಲು ಸುಮಾ, ನೀನ್ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಬಾರ್ದಿತ್ತು. ಅವನದು ಅಷ್ಟೊಂದು ರೆಸ್ಪಾಂಡ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಲ್ವಾ? ನನ್ನ ಮಾತಿಂದ ನಿನ್ಗೂ ಬೇಜಾರಾಯ್ತಾ? ಇಲ್ಲ ಸುಮಾ, ನಿನ್ ಮೇಲೆ ನಂಗೆ ಬೇಜಾರಿಲ್ಲ. ಆದರೆ ಅವನ ಮೇಲೆ ಕೋಪ ಇದೆ. ಅವ್ನು ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಮಾತಾಡಿದ್ದಿದ್ರೆ ನಾಕ್ ಸರಿಯಾಗಿ ಹೊಡಿಬೇಕು ಅಂದ್ಕೊಂಡಿದ್ದೆ. ಪ್ಲೀಸ್ ಇನ್ಮೇಲಿಂದ ಕೈ ಮಾಡೋದೆಲ್ಲ ಮಾಡಬೇಡ. ನಿನ್ನ ಕ್ಯಾರೆಕ್ಟರ್ಗೆ ಅದು ಸೂಟ್ ಆಗಲ್ಲ. ಓಹ್, ನನ್ನ ಕ್ಯಾರೆಕ್ಟರ್ಗೆ ಏನು ಸೂಟ್ ಆಗತ್ತೆ ಅಂತ ನೀನು ಡಿಸೈಡ್ ಮಾಡ್ತೀಯಾ? ಸರಿ ಸರಿ, ನನ್ನ ಕ್ಯಾರೆಕ್ಟರ್ಗೆ ಏನು ಸೂಟ್ ಆಗತ್ತೆ? ಓಕೆ ಓಕೆ ಸುಮಾ, ನೀನು ಹೀಗೆ ಹೇಳಿ ಅಂತಾನೆ ಅವ್ರು ಹಾಗೆ ನಡ್ಕೊಂಡಿದ್ರೆ? ನಾನು ಇನ್ನೊಂದ್ಸಲ ನಿನ್ನ ಕೇಳ್ತಿದ್ದೀನಿ, ನಾನು ಹೇಳಿದ್ರಿಂದ ನಿನಗೇನಾದರೂ ಬೇಜಾರಾಗಿದ್ರೆ ಈಗಲೇ ಹೇಳ್ಬಿಡು. ಏನು ಹೇಳಿದೆ ಅಂತ ಹಿಂಗೆ ಆಡ್ತಿದೀಯಾ? ಮತ್ತೆ ಅದು ನಾನು ನಿನ್ನ ಬಾಯ್ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅದು. ಆಬ್ವಿಯಸ್ಲಿ ನಾನು ನಿನ್ನ ಬಾಯ್ ಫ್ರೆಂಡೇ ತಾನೆ. ಏನು ಇದ್ರಲ್ಲಿ ಅಂಥದ್ದು ಏನಿದೆ ಅಂತ ನಂಗಂತೂ ಅರ್ಥ ಆಗ್ತಾ ಇಲ್ಲ. ಓಕೆ, ಕ್ಲಿಯರ್ ಆಗಿ ಹೇಳ್ತೀನಿ. ನಾನು ನಿನ್ನ ನನ್ನ ಬಾಯ್ ಫ್ರೆಂಡ್ ಅಂತ ಹೇಳಿದ್ದು. ಆಮ ಬಾಯ್, ಅದ್ರಲ್ಲಿ ಏನಿದೆ? ನಾನು ನಿನ್ನ ಫ್ರೆಂಡ್ ಕೂಡ ಅಲ್ವಾ? ಆದ್ರೂ ಈ ಬಾಯ್ ಫ್ರೆಂಡ್ ಏನೋ ಬೇರೆ ತರಾನೇ ಸೌಂಡ್ ಆಗ್ತಿದೆ. ಬೇರೆ ತರಾನಾ? ನಂಗಂತೂ ಹಾಗೆ ಅನ್ನಿಸ್ತಿಲ್ಲಪ್ಪ. ಸಚಿನ್, ತೀರಾ ಇನ್ನೋಸೆಂಟ್ ತರ ಆಡ್ಬೇಡ. ದೇವರಾಣೆಗೂ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಿನಗೆ ನಾನು ಬಾಯ್ ಅನ್ನೋದು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ವಾ, ಅಥವಾ ನಾನು ನಿನ್ನ ಫ್ರೆಂಡ್ ಅನ್ನೋದು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ವಾ? ನೀನ್ ಬಾಯ್, ಅದಕ್ಕೆ ಫ್ರೆಂಡ್ ಸೇರ್ಸಿದ್ರೆ ಅಯ್ಯೋ. ಸರಿ, ಬಾಯ್ ಬಾಯ್. ನೋಡು, ಈಗ ಮತ್ತೆ ಬಾಯ್ ಹೇಳ್ತಿದ್ಯಾ? ಬಾಯ್ ಅಂದ್ರೆ ಸಿ ಯು ಬಾಯ್ ಅಂತ. ಬಾಯ್. ಅವರೇ ತಗೊಳ್ಳಿ, ಬಾಗ್ಬಿಟ್ಟಕ್ಕ. ಇಲ್ಲಿವರೆಗೂ ಯಾರ ಹತ್ರನೂ ಹಂಚ್ಕೊಳ್ದೇ ಇರೋ ವಿಷಯನ ನಿಂತವ ಹಂಚ್ಕೋಬೇಕು ಅಂತಿದ್ದೀನಿ. ಬಾ ಕೂತ್ಕೋ ಕೂತ್ಕೋ. ಮುಖ್ಯವಾದ ವಿಷಯ ಇಲ್ಲದೆ ಮನೆ ಗಂಟ ನೀವು ಬರೋಕ್ಕಿಲ್ಲ ಅನ್ನೋದು ನಂಗೆ ಗೊತ್ತು ಅವರೇ. ನನಗೆ ಅಂತ ಮನ್ಸಿಗೆ ಹತ್ರ ಆದವಳು ನೀನೊಬ್ಳೆ, ಅದಕ್ಕೆ ನಿಂತವ ಬಂದಿದ್ದೀನಿ. ಪುಟ್ಟಕ್ಕ, ನನಗೆ ಎಷ್ಟು ಮಕ್ಕಳು? 7. ಇದೆಯೋ ನೋವರೇ, ಹಿಂಗೆ ಕೇಳ್ತೀರಿ? ಇಡೀ ಊರಿಗೆ ಗೊತ್ತು, ಚೌಡವ್ರಿಗೆ ಬಂಗಾರದಂಗೆ ಒಬ್ಬಳೇ ಒಬ್ಬ ಮಗಳು ಬಂಗಾರಮ್ಮನವರು ಅಂತ. ಇದು ಮಾಧವಪುರಕ್ಕೆ ಗೊತ್ತಿರೋ ಸತ್ಯ. ಅದೇ ನಮ್ಮೂರಿಗೆ ಬಂದು ಕೇಳಿದ್ರೆ ನಿನಗೆ ಉತ್ತರ ಬ್ಯಾರನ್ನೇ ಸಿಗ್ತದೆ.
ನನಗೆ ಇಬ್ಬರು ಹೆಣ್ಣುಮಕ್ಕಳು. ತಿಟ್ವೆ ಅಮ್ಮವ್ರೆ. ಒಂದೇ ಥರ ಇರೋ ಇಬ್ಬರು ಹೆಣ್ಣುಮಕ್ಕಳು. ಒಬ್ಳು ಬಂಗಾರು, ಇನ್ನೊಬ್ಳು ಸಿಂಗಾರವ.